ಎಲ್ಲರಿಗೂ ನಮಸ್ಕಾರ. ಎ.ವಿ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ನಾನು ಸುಜಾತ ಕೆ.ಎಸ್. ಸ್ನೇಹಿತರೆ, ನಾನಿವತ್ತು ನಮ್ಮ ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿರುವಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರ ಕುರಿತಾಗಿ ಸಂಕ್ಷಿಪ್ತ ವಿವರಣೆಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋವನ್ನು ಆರಂಭಿಸೋಣ. ಭಾರತದ ರಾಷ್ಟ್ರಗೀತೆ ರಚಿಸಿದ ಕವಿ, ಭಾರತದ ಮಹತ್ವದ ತತ್ವಜ್ಞಾನಿಗಳಲ್ಲಿ ಒಬ್ಬರು. ಭಾರತಕ್ಕೆ ಪ್ರಪ್ರಥಮವಾಗಿ ನೊಬೆಲ್ ಬಹುಮಾನವನ್ನು ತಂದುಕೊಟ್ಟಂತಹ ವಿಶ್ವವಿಖ್ಯಾತ ಕವಿ, ಕಾದಂಬರಿಕಾರರು, ನಾಟಕಕಾರರು, ವರ್ಣಮಯ ಚಿತ್ರಕಾರರು, ಶಿಕ್ಷಣೇತರವಾಗಿ ಬಹುಮುಖ ವ್ಯಕ್ತಿತ್ವವುಳ್ಳಂಥವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಆಗಿದ್ದರು. ಇವರು 1861 ಮೇ 7ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಇವರ ತಂದೆ ದೇವೇಂದ್ರನಾಥ್ ಟ್ಯಾಗೋರ್. ರವೀಂದ್ರ ಅವರು ಬಾಲ್ಯದಲ್ಲಿ ನಿಸರ್ಗದ ರಮಣೀಯ ಪ್ರದೇಶದ ಪರಿಸರದಲ್ಲಿ ಬೆಳೆದವರು. ಅವರ ತಂದೆ ತಾಯಿಯವರು ಧಾರ್ಮಿಕ ವ್ಯಕ್ತಿಗಳು, ಕಲಾಪ್ರಿಯರು, ವಿದ್ವಾಂಸರು ಆಗಿದ್ದರು. ವೇದಾಂತ ವಿಷಯಗಳಲ್ಲಿ ಆಸಕ್ತಿ ಉಳ್ಳವರು ಆಗಿದ್ದರು. ರವೀಂದ್ರರಿಗೆ ಬಾಲ್ಯದಲ್ಲಿ ಶಾಲಾ ಜೀವನ ಅಷ್ಟೊಂದು ಇಷ್ಟವಾಗಲಿಲ್ಲ. ಹೀಗಾಗಿ ಇವರಿಗೆ ನಿಸರ್ಗವೇ ಶಾಲೆಯಾಗಿತ್ತು. ಶಾಲೆಯಲ್ಲಿ ಉಪಾಧ್ಯಾಯರು ಕರುಣೆಯಿಲ್ಲದೆ ಮಕ್ಕಳನ್ನು ಥಳಿಸುತ್ತಿದ್ದುದನ್ನು ಕಂಡು ರವೀಂದ್ರರು ಶಾಲೆಗೆ ಹೋಗಲು ನಿರಾಕರಿಸುತ್ತಿದ್ದರು. ಹಾಗೂ ಇದರಿಂದ ಮಕ್ಕಳು ಕ್ರಾಂತಿಕಾರಿ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತಾರೆ ಎನ್ನುವುದು ಅವರ ಅಭಿಪ್ರಾಯವಾಗಿತ್ತು. ಹೀಗಾಗಿ ರವೀಂದ್ರರವರಿಗೆ ಮನೆಯಲ್ಲೇ ಶಿಕ್ಷಣ ದೊರೆಯುವ ವ್ಯವಸ್ಥೆಯನ್ನು ಮಾಡಲಾಯಿತು. ಅರ್ಹ ಉಪಾಧ್ಯಾಯರು ಮನೆಗೆ ಬಂದು ಪಾಠವನ್ನು ಹೇಳಿಕೊಡುತ್ತಿದ್ದರು. ಪ್ರಕೃತಿಯ ಮಡಿಲಲ್ಲೇ ಬೆಳೆದ ರವೀಂದ್ರ ಅವರಿಗೆ ಈ ಪ್ರಕೃತಿ ಅಥವಾ ನಿಸರ್ಗ ಎಂದರೆ ಬಹಳ ಇಷ್ಟವಾಗುತ್ತಿತ್ತು. ನದಿ ತೀರ, ಮರದ ನೆರಳು, ದಟ್ಟ ಕಾಡು, ಗಂಗಾ ನದಿ ಅಲೆಗಳು, ಮಳೆಯ ರಭಸ ಎಲ್ಲ ಅವರಿಗೆ ಪ್ರಿಯವಾದವು. ತಂದೆಯೊಂದಿಗೆ ದೋಣಿಯಲ್ಲಿ ಕುಳಿತು ಹೋಗುವಾಗ ರವೀಂದ್ರರು ದೂರದ ಪರ್ವತ ವಲಯಗಳನ್ನು ನೋಡುತ್ತಾ ಆನಂದ ಪಡುತ್ತಿದ್ದರಂತೆ. ನಿಸರ್ಗ ಸೌಂದರ್ಯಕ್ಕೆ ಅವರು ಬಹಳಷ್ಟು ಮನಸೋತವರಾಗಿದ್ದರು. ಅವರ ಪ್ರೌಢ ವಿದ್ಯಾಭ್ಯಾಸ ಮುಗಿದ ನಂತರ ರವೀಂದ್ರ ಅವರನ್ನು ಆಂಗ್ಲ ಸಾಹಿತ್ಯ ಓದಲು ಅವರ ತಂದೆಯವರು ಇಂಗ್ಲೆಂಡಿಗೆ ಕಳುಹಿಸಿಕೊಟ್ಟರು. ಭಾರತಕ್ಕೆ ಮರಳಿದ ನಂತರ ರವೀಂದ್ರರವರು ಮೃಣಾಲಿನಿ ಎಂಬಾಕೆಯನ್ನ ವಿವಾಹವಾದರು. ಆದರೆ ವೈವಾಹಿಕ ದಿನಗಳು ಹೆಚ್ಚು ಕಾಲ ಸಾಗಲಿಲ್ಲ. ರವೀಂದ್ರರು ತಮ್ಮ ತಂದೆ, ಮಗಳು, ಮಗ ಹಾಗೂ ಹೆಂಡತಿ ಒಬ್ಬರಾದ ಮೇಲೆ ಒಬ್ಬರಂತೆ ಕಳೆದುಕೊಂಡರು. ಇದು ಅವರ ಜೀವನದಲ್ಲಿ ಭಾರಿ ಆಘಾತವನ್ನೇ ಸೃಷ್ಟಿ ಮಾಡಿತು. ಆದರೂ ಸಹ ರವೀಂದ್ರರು ಧೃತಿಗೆಡಲಿಲ್ಲ. ಇಡೀ ವಿಶ್ವವನ್ನು ತಮ್ಮ ಕುಟುಂಬವೆಂದು ತಿಳಿದರು. ಯಾರಿಗಾಗಿಯೂ ಅವರು ದುಃಖಿಸಲಿಲ್ಲ. ಬಾಲ್ಯದಲ್ಲಿ ಶಿಕ್ಷಣವನ್ನು ಅಷ್ಟು ಇಷ್ಟಪಡದೇ ಇರುವಂತಹ ಈ ರವೀಂದ್ರನಾಥ್ ಟ್ಯಾಗೋರ್ ಅವರು ತಾವೊಬ್ಬ ವಿಚಾರವಂತರಾದ ಮೇಲೆ ಶಾಂತಿನಿಕೇತನ ಹಾಗೂ ವಿಶ್ವಭಾರತಿ ಎಂಬ 2 ವಿದ್ಯಾಸಂಸ್ಥೆಗಳನ್ನು ಆರಂಭಿಸಿದರು. ಇದರಿಂದ ಶಿಕ್ಷಣಕ್ಕೆ ಇರುವಂತಹ ಮಹತ್ವವನ್ನು ತಿಳಿಸಿಕೊಟ್ಟರು. 1918ರಲ್ಲಿ ವಿಶ್ವಭಾರತಿ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಅದೊಂದು ವಿಶ್ವವಿದ್ಯಾನಿಲಯ. ಮತ್ತು ಶಾಂತಿನಿಕೇತನ ಎನ್ನುವುದು ಒಂದು ವಿಭಿನ್ನ ಕಲಿಕಾ ಕ್ಷೇತ್ರ. ಇದರಲ್ಲಿ ವಿದ್ಯಾರ್ಥಿಗಳು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ತಮ್ಮ ವಸ್ತ್ರವನ್ನು ತಾವೇ ಒಗೆದುಕೊಳ್ಳುವುದು, ದೇವರಲ್ಲಿ ಪ್ರಾರ್ಥನೆ ಮಾಡುವುದು, ಆಟ ಪಾಠಗಳನ್ನು ಆಡುವುದು, ಸಂಗೀತ ಮತ್ತು ನಾಟಕ ಅಭ್ಯಾಸ ಮಾಡುವುದು, ಕವಿತೆಗಳನ್ನು ರಚಿಸುವುದು, ಕಥೆಗಳನ್ನು ಅಭ್ಯಾಸ ಮಾಡುವುದು, ಈ ತರನಾಗಿ ಎಲ್ಲ ರೀತಿಯ ಪಠ್ಯೇತರ ಹಾಗೂ ಪಠ್ಯಾಧಾರಿತ 2 ರೀತಿಯ ವಿದ್ಯಾಭ್ಯಾಸಗಳನ್ನು ಇಲ್ಲಿ ಹೇಳಿಕೊಡಲಾಗುತ್ತದೆ. ಇಂದಿಗೂ ಈ ಪರಿಪಾಠ ನಡೆದುಕೊಂಡೇ ಬಂದಿದೆ. ಈ ಶಾಂತಿನಿಕೇತನ ಸಂಸ್ಥೆಯು ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ನೈತಿಕ ಮೌಲ್ಯಗಳನ್ನು ಬಿತ್ತಿ ಅವರ ನಡತೆಯನ್ನು ಉತ್ತಮಪಡಿಸುತ್ತದೆ. ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರ ಬರವಣಿಗೆಯ ಬಗ್ಗೆ ಹೇಳುವುದಾದರೆ, ಗೀತಾಂಜಲಿ ಎನ್ನುವುದು ರವೀಂದ್ರರು ಬರೆದ ಬಂಗಾಳಿ ಗೀತೆಗಳ ಒಂದು ಸಂಗ್ರಹ. ಇದು ಇಂಗ್ಲಿಷಿಗೆ ಅನುವಾದಗೊಂಡು ನೊಬೆಲ್ ಬಹುಮಾನಕ್ಕೆ ಪಾತ್ರವಾಯಿತು. ಕಾಬೂಲಿವಾಲಾ, ವಿಭಾಗೋರ ಮೊದಲಾದವು ರವೀಂದ್ರರ ಕೃತಿಗಳು. ಜನಗಣಮನ ಅಧಿನಾಯಕ ಜಯ ಹೇ ಇದು ನಮ್ಮ ಭಾರತದ ರಾಷ್ಟ್ರಗೀತೆಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಅಂತೆಯೇ ಬಂಗಾಳದ ರಾಷ್ಟ್ರಗೀತೆಯನ್ನು ಸಹ ರವೀಂದ್ರನಾಥ್ ಟ್ಯಾಗೋರ್ ಅವರೇ ರಚಿಸಿದ್ದು. ರವೀಂದ್ರರ ಬಂಗಾಳಿ ಗೀತೆಗಳು ರವೀಂದ್ರ ಸಂಗೀತ ಎಂದೇ ಅಲ್ಲಿ ಹಾಡಲ್ಪಡುತ್ತವೆ. ರವೀಂದ್ರರು ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸಿದರು. ಆದರೆ 1941ರ ಆಗಸ್ಟ್ 7ರಂದು ಇಹಲೋಕವನ್ನು ತ್ಯಜಿಸಿದರು. ಇದಿಷ್ಟು ನಮ್ಮ
ದೇಶದ ರಾಷ್ಟ್ರಗೀತೆಯನ್ನು ಬರೆದಿರುವಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರ ಕುರಿತಾದ ಒಂದಿಷ್ಟು ಸಂಕ್ಷಿಪ್ತ ವಿವರಣೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಇಂಥದ್ದೇ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.